ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. PI ನಾರಾಯಣ ಅವರನ್ನು ಆದೇಶ ಹಿಂಪಡೆಯಲು ಪ್ರಗತಿಪರ ದಲಿತರ ಪರ ಸಂಘಟನೆಗಳು ಕನಕಗಿರಿಯಲ್ಲಿ ಒತ್ತಾಯಿಸಿವೆ. ಕನಕಗಿರಿ ಪೊಲೀಸ್ ಠಾಣೆ PI ವಿ ನಾರಾಯಣ ಅವರು ಅಮಾನತು ಆದೇಶವನ್ನು ಹಿಂಪಡೆದು ಅವರನ್ನು ಕರ್ತವ್ಯಕ್ಕೆ ಹಾಜರುಪಡಿಸಬೇಕು ಎಂದು ಒತ್ತಾಯಿಸಿ ಪ್ರಗತಿಪರ ದಲಿತ ಪರ ಸಂಘಟನೆಗಳು ಒಕ್ಕೂಟ ಹಾಗೂ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈ ಕುರಿತು ಬಳ್ಳಾರಿ ವೃತ್ತ IGP ಪೊಲೀಸ್ ಅಧಿಕಾರಿಗಳಿಗೆ ಕನಕಗಿರಿ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಿರುವ ಸಂಘಟನೆಗಳು CPI ವಿ ನಾರಾಯಣ್ ಅವರನ್ನು ಅತ್ಯಂತ ಪ್ರಾಮಾಣಿಕ, ನಿಷ್ಠಾವಂತ ಹಾಗೂ ಜನಪರ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಎಂದು ದಲಿತರು ಪರ ಸಂಘಟನೆಗಳು ತಿಳಿಸಿದ್ದಾರೆ. ಅಧಿಕಾರ ವಹಿಸಿಕೊಂಡ ಕೆಲವೇ 6 ತಿಂಗಳಲ್ಲಿ ಅವಧಿಯಲ್ಲಿ ಹಲವು ಜಟಿಲ ಪ್ರಕರಣಗಳು ದೀರ್ಘವಾಗಿ ಬೇಧಿಸಿದ ಸಂತ್ರಸ್ತರಿಗೆ ನ್ಯಾಯ ಒದಗಿಸಿದ್ದಾರೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಕೆಸರಹಟ್ಟಿ ದೇವರಾಜ್ ಮಾಲಿಪಾಟೀಲ್ ಕೊಲೆ ಪ್ರಕರಣ, ಕನಕಗಿರಿ ನಡೆದ ರತ್ನಮ್ಮನ ಕೊಲೆ ಪ್ರಕರಣ ಸೇರಿದಂತೆ ಹಲವು ಪ್ರಕರಣಗಳನ್ನು ತ್ವರಿತವಾಗಿ ಭೇದಿಸಿದ್ದಾರೆ ಎಂದು ಸಂಘಟನೆಗಳು ತಿಳಿಸಿವೆ. ಅದೇ ರೀತಿ ಆಗಸ್ಟ್ 15ರಂದು ಬಸವರಾಜ ರೆಡ್ಡಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 5 ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಪ್ರಕ್ರಿಯೆ ಒಪ್ಪಿಸಿರುವುದು ಕೂಡ ಇಲ್ಲಿ ಕಾಣಬಹುದು. ನಾರಾಯಣರಾವ್ ಅವರನ್ನು ಏಕಾಏಕಿ ಆಗಸ್ಟ್ 20ರಂದು ಅಮಾನತು ಮಾಡಿರುವುದು ಸಾರ್ವಜನಿಕರಲ್ಲಿ ಅಸಮಾಧಾನ ಮೂಡಿದೆ. ಈ ಅಮಾನತು ಆದೇಶವನ್ನು ಕೂಡಲೇ ಹಿಂಪಡೆದು ಕರ್ತವ್ಯಕ್ಕೆ ಮರಳಿ ನಿಯೋಜನೆಗೊಳಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಇದೇ ಸಂದರ್ಭದಲ್ಲಿ ಪಂಪಣ, ಇಳಗಿನೂರು, ರವಿ, ಭಜಂತ್ರಿ, ಸಣ್ಣ ದುರ್ಗಪ್ಪ, ತಿಮ್ಮಣ್ಣ, ಶಿವಕುಮಾರ್, ಉಮೇಶ್ ಮ್ಯಾಗಡಿ, ಹನುಮಂತ ಬಸರೆಗಿಡ, ವೆಂಕಟೇಶ್, ಸುಭಾಷ್, ಕನಕಪ್ಪ ಮ್ಯಾಗಡಿ, ಉಲ್ಗಪ್ಪ ಪೂಜಾರ್, ಅಣ್ಣಪ್ಪ ಅಗ್ರವಾಲ್, ಶಾಲೆ ವಿದ್ಯಾರ್ಥಿಗಳು ಹಾಗೂ ಕನಕಗಿರಿ ಪಟ್ಟಣದ ಅನೇಕ ಜನ ಉಪಸ್ಥಿತರಿದ್ದರು. ಒಂದು ಜೈಲಿಗಟ್ಟಿದ್ದಾರೆ ಹಾಗೂ ಪ್ರಕರಣ ನಂಬರ್ 291/2026 ಕನಕಗಿರಿ ನಡೆದಂತ ಒಂದು ಕನಕಗಿರಿಯನ್ನ ಬೆಚ್ಚುಗೊಳಿಸಿರ್ತಕ್ಕಂಥ ರತ್ನಮ್ಮ ಗಂಡ ಮಲ್ಲಪ್ಪ ನಾಯಕ್ ಕೊಲೆ ಕಾರ್ಡಿ ಇವರ ಕೊಲೆಯನ್ನ ಸುಟ್ಟಾಕಲಾಗಿತ್ತು. ಇವರನ್ನ 24 ಗಂಟೆಗಳಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡೋದ್ರ ಮೂಲಕ ಜೈಲಿಗಟ್ಟಿರ್ತಕ್ಕಂಥದ್ದು ಅದು ನಮ್ಮ CPSR ಅನ್ನುವಂಥದ್ದು. ಅದೇ ರೀತಿ ಮತ್ತೆ ಪ್ರಕರಣ ನಂಬರ್ 3ರಲ್ಲಿ 15/8/2026 ಮೊನ್ನೆ ನಡೆದಂಥ ಬಸವರಾಜ ರೆಡ್ಡಿ ಆತ್ಮಹತ್ಯೆ ಪ್ರಕರಣವನ್ನು ಭೇದಿಸಿ 5 ಜನ ಆರೋಪಿಗಳನ್ನ ಬಂಧಿಸಿ ಅವರನ್ನ ಜೇಸಿ ಮಾಡಿರ್ತಕ್ಕಂಥದ್ದು ಕೂಡ ಮಾಡಿರ್ತಾರೆ. ಇದನ್ನ ಹಾಗೂ ಇನ್ನೂ ಇತರ ಅನೇಕ ಪ್ರಕರಣಗಳನ್ನು 6 ತಿಂಗಳಲ್ಲಿ ಭೇದಿಸಿ ಅನೇಕ ಜನರಿಗೆ ನ್ಯಾಯವನ್ನ ಒದಗಿಸಿಕೊಟ್ಟಿರ್ತಾರೆ. CPI ನಾರಾಯಣ ಸರ್ ಗಂಗಾವತಿಯ ಕರ್ನಾಟಕ ರಕ್ಷಣಾ ವೇದಿಕೆಯ ಬಂದೋಬಸ್ತ್ನಲ್ಲಿ ಅವತ್ತಿದ್ದರು. ಸಂಬಂಧವಿಲ್ಲದ ಈ ಪ್ರಕರಣವನ್ನು ಸಿಲುಕಿಸಿ ಅವರನ್ನು